ಕಲಬುರಗಿಯ ಕೊಟ್ಟನೂರು ಮಠದ ಹತ್ತಿರ ಕೆಲವು ತಿಂಗಳುಗಳ ಹಿಂದೆ ನಡೆದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಪುತ್ಥಳಿ ಅವಮಾನ ಘಟನೆಯಲ್ಲಿ ನನ್ನನ್ನು ಸಿಕ್ಕಿ ಹಾಕಿಸಬೇಕು ಎಂದು ಬಹಳಷ್ಟು ಜನ ಪ್ರಯತ್ನ ಪಡುತ್ತಿದ್ದಾರೆ ಎಂದು ಆಂದೋಲನದ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳು ಕಿಡಿಕಾರಿದ್ದಾರೆ. ಕಲಬುರಗಿಯಲ್ಲಿ ಮಾಧ್ಯಮದವರ ಜೊತೆ ಮಾತನಾಡಿದ ಅವರು, ಮಹಾನ್ ನಾಯಕ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಪುತ್ಥಳಿಗೆ ಅವಮಾನ ಮಾಡಿರುವ ಅಪರಾಧ ಪ್ರಕರಣದಲ್ಲಿ ನನ್ನನ್ನು ಸಿಕ್ಕಿ ಹಾಕಿಸುವ ಕೆಲಸ ನಡೆದಿದೆ. ಇದರ ಬಗ್ಗೆ ನಾನು ಸಂಪೂರ್ಣವಾಗಿ ಮಾಹಿತಿ ಕಲೆ ಹಾಕಿದ್ದೇನೆ. ಆರೋಪಿಗೆ ನನ್ನ ಹೆಸರು ಹೇಳಿ ಎಂದು ಒತ್ತಾಯ ಮಾಡುತ್ತಿದ್ದಾರೆ ಎಂದು ಪೊಲೀಸ್ ಅಧಿಕಾರಿಗಳ ವಿರುದ್ಧ ಕಿಡಿಕಾರಿದ್ರು. ಅದೇ ಗ್ರಾಮದ ನಿವಾಸಿಯಾಗಿರುವಂತಹ ಮತ್ತು ಕಾಂಗ್ರೆಸ್ ಕಾರ್ಯಕರ್ತ ಆಗಿರುವಂತಹ ಸಂಗಮೇಶ್ ಮಾಲಿ ಪಾಟೀಲ್ರವರನ್ನು ಬಂಧಿಸ್ತಾರೆ. ಯಾರು? ACP ರಾಜಣ್ಣ ಮತ್ತು ಟೀಮ್ ಬಂಧಿಸಿದ ನಂತರ ಅವರನ್ನು ಠಾಣೆ ಕರ್ಕೊಂಡೋಗಿ ಟಾರ್ಚರ್ ಕೊಡ್ತಾರೆ. ಆ ಗ್ರಾಮದ 10-12 ಜನರ ಹೆಸರು ಹೇಳು ಮತ್ತು ಆಂದೋಲ ಸ್ವಾಮಿಗಳ ಹೆಸರು ಹೇಳು, ಅವರು ಸೂಚನೆ ಕೊಟ್ಟದ್ದಕ್ಕಾಗಿ ನಾನು ಮಾಡಿದ್ದೀನಿ ಅಂತ ನೀನು ಒಪ್ಕೊಂಡ್ಬಿಟ್ರೆ ನಿನ್ನನ್ನು ಬಿಡುಗಡೆ ಮಾಡ್ತೀವಿ, ಅವ್ರನ್ನ ಒಳಗಡೆ ಕಳಿಸ್ತೀವಿ ಅನ್ನುವಂತಹ ಒತ್ತಡವನ್ನು ACP ರಾಜಣ್ಣ ಅವರು ಹೇರಿದ್ದಾರೆ. ಆಗ ಆ ವ್ಯಕ್ತಿ ಒಪ್ಕೊಂಡಿಲ್ಲ. ನನಗೆ ಅವರಿಗೆ ಪರಿಚಯ ಇಲ್ಲ, ಮತ್ತು ಕರೆಸಿದ್ಯಲ್ಲಪ್ಪ ಬೇರೆ ಕಾರ್ಯಕ್ರಮಕ್ಕೆ, ಎಲ್ಲ ಊರನ್ನವ್ರಿಗೆ ಸೇರಿ ಕರೆಸಿದ್ದೀವಿ, ನನಗೂ ಅವರಿಗೂ ಯಾವುದೇ ವೈಯಕ್ತಿಕ ಸಂಬಂಧಗಳಿಲ್ಲ ಅಂದ ನಂತರ ಮತ್ತೆ ಆ ವ್ಯಕ್ತಿಯನ್ನು ಮನಸ್ಸೋ ಇಚ್ಛೆ ಠಾಣೆಯಲ್ಲಿ ಹಾಕಿ ಥಳಿಸಿದ್ದಾರೆ. ಪ್ರಶ್ನೆ ಏನು ಅಂತ ಕೇಳಿದರೆ, ಒಬ್ಬ ಅಂಬೇಡ್ಕರ್ ರಾಷ್ಟ್ರದ ಮಹಾನಾಯಕ, ಅಂತಹ ನಾಯಕನ ಹೆಸರಿನಲ್ಲಿ ಇವರು ರಾಜಕೀಯ ಮಾಡಿಕೊಂಡು ಯಾರನ್ನೋ ಆ ಪ್ರಕರಣದಲ್ಲಿ ಸಿಲುಕಿಸಿ ಯಾರನ್ನು ಇವರು ಓಲೈಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ಪೊಲೀಸ್ ಇಲಾಖೆ ಸ್ಪಷ್ಟೀಕರಣ ಕೊಡಬೇಕು. ಮಹಾನಾಯಕನಿಗೆ ಅಪಮಾನ ಮಾಡು ಅಥವಾ ಮಾಡಿಸುವಂತಹ ಕೃತ್ಯಕ್ಕೆ ಕೈ ಹಾಕುವಂತಹ ಭಾವನೆ ನಮ್ಮದಲ್ಲ. ನಾವು ಕೂಡ ನೀವು ಎಷ್ಟು ಅಂಬೇಡ್ಕರ್ ಅವ್ರ ಮೇಲೆ ಗೌರವ ಇದೆ ಅಷ್ಟೇ ಪ್ರಮಾಣದಲ್ಲಿ ನಾವು ಅವರನ್ನು ಗೌರವದಿಂದ ಕಾಣ್ತೇವೆ. ಆದರೆ ಇಲ್ಲಿ ಆ ಪ್ರಕರಣದಲ್ಲಿ ನಮ್ಮನ್ನು ಸಿಲುಕಿಸಿ ಇಡೀ ಹಿಂದೂ ಸಮಾಜಕ್ಕೆ, ವೀರಶೈವ ಲಿಂಗಾಯತ ಸಮಾಜಕ್ಕೆ ಅವಮಾನಿಸುವ ಉದ್ದೇಶದಿಂದ ಈ ಷಡ್ಯಂತ್ರ ರೂಪಿಸಿದ್ದಾರೆ. ಈ ಪ್ರಕರಣವನ್ನು ಭೇದಿಸಬೇಕು. ಯಾಕೆ ಅವರು ನಮ್ಮ ಹೆಸರನ್ನು ಹೇಳು ಅಂತ ಅವರು ಹೇಳಿದರು? ಇದು ಕರ್ತವ್ಯ ಲೋಪ ಅಲ್ವಾ? ಇದು ಸಂಚು ರೂಪಿಸೋದಲ್ವಾ? ಇದು ಬೇಜವಾಬ್ದಾರಿ ಅಲ್ವಾ? ಕಾಕಿ ಹಾಕ್ಕೊಂಡಿದ್ದೀನಿ ಅನ್ನುವ ಕಾರಣಕ್ಕಾಗಿ ಈ ರೀತಿಯಾಗಿರುವಂತಹ ಕಾನೂನನ್ನು ದುರುಪಯೋಗ ತೆಗೆದುಕೊಳ್ಳುವಂಥದ್ದು ಸಂವಿಧಾನಕ್ಕೆ ಮಾಡಿದ ಅಪಚಾರ. ಪೊಲೀಸ್ ಇಲಾಖೆ ಸಮಾಜದ ರಕ್ಷಣೆಯಲ್ಲಿರಬೇಕು. ಸಮಾಜ ಘಾತಕ ಶಕ್ತಿಗಳೊಂದಿಗೆ ಕೈ ಜೋಡಿಸೋದಲ್ಲ, ಸಮಾಜ ಘಾತಕ ಕಾರ್ಯಗಳು ಮಾಡುವಂಥದ್ದಲ್ಲ. ಒಬ್ಬ ಕಾಕಿ ಹಾಕ್ಕೊಂಡಂಥ ವ್ಯಕ್ತಿ ನಮ್ಮ ಹೆಸರನ್ನು ದುರುಪಯೋಗ ಪಡಿಸ್ಕೊಳ್ಳಿಕ್ಕೆ ಏನು ಕಾರಣ ಅನ್ನುವಂಥದ್ದನ್ನು ತನಿಖೆ ಆಗಬೇಕು ಅಂತ ಹೇಳಿ ನಾವು ಹೋಮ್ ಮಿನಿಸ್ಟರ್ ಆಫ್ ಇಂಡಿಯಾ ಅಮಿತ್ ಶಾ ಅವರಿಗೆ ದೂರನ್ನು ಕೊಟ್ಟಿದ್ದೀವಿ. ಇಲ್ಲಿಯ ಡೈರೆಕ್ಟರ್ ಆಫ್ ಪೊಲೀಸ್ ಜನರಲ್ DG ಏನಿದಾರಲ್ಲ ಅವರಿಗೆ ನೀವು ಸೂಚನೆಯನ್ನು ಕೊಟ್ಟು ಈ ಪ್ರಕರಣವನ್ನು ಭೇದಿಸಬೇಕು, ಈ ವ್ಯಕ್ತಿಯನ್ನು ಅಮಾನತ್ ಮಾಡಬೇಕು, ವಜಾ ಮಾಡಬೇಕು ಅನ್ನುವಂತಹ ಬೇಡಿಕೆಯನ್ನು ಅವರಿಗಿಟ್ಟಿದ್ದೀವಿ. DG ಅವರಿಗೆ ಕಂಪ್ಲೇಂಟನ್ನು ಕೊಟ್ಟಿದ್ದೀವಿ. ಮತ್ತು ಇಲ್ಲಿಯ ನಗರ ಕಮಿಷನರ್ ಮತ್ತು ಇಲ್ಲಿ ಉಪ ಪೊಲೀಸ್ ಮಹಾನಿರ್ದೇಶಕರಿಗೆ ದೂರು ಕೊಟ್ಟಿದ್ದೀವಿ. ಒಂದು ವೇಳೆ ಇದನ್ನು ನಿರ್ಲಕ್ಷಿಸಿದರೆ ಸಮಾಜದಲ್ಲಿ ಇಂಥ ಅಧಿಕಾರಿಗಳಿಂದ ಮತ್ತಷ್ಟು ಘನಘೋರ ಕೃತ್ಯಗಳು ನಡೆಯುವಂಥ ಸಾಧ್ಯತೆ ಇದೆ. ಜನವರಿ 20ರಿಂದ ಇವತ್ತಿನವರೆಗೂ ಆ ವ್ಯಕ್ತಿಯ, ಆ ಪೊಲೀಸ್ ಇಲಾಖೆ ರಾಜಣ್ಣನವರ ಮೊಬೈಲ್ ಫೋನ್, ವೈಯಕ್ತಿಕ ಇರಲಿ ಅಥವಾ ಸರ್ಕಾರಿ ಮೊಬೈಲ್ ಫೋನ್ನ CDR ಆಗಬೇಕು. ಯಾರ್ಯಾರು ದುಷ್ಟ ಶಕ್ತಿಗಳು ಅವರ ಜೊತೆಗೆ ನಿರಂತರ ಸಂಪರ್ಕ ಇದ್ದಾರೆ ಅನ್ನುವಂಥದ್ದು ಬಹಿರಂಗಪಡಿಸಬೇಕು. ಇಂತಹ ಒಬ್ಬ ಅಧಿಕಾರಿಯಿಂದ ಇಡೀ ಪೊಲೀಸ್ ಇಲಾಖೆಗೆ ಕೆಟ್ಟ ಹೆಸರು ಬರುತ್ತೆ ಅನ್ನುವಂಥದ್ದನ್ನು ನಾನು ಇವತ್ತು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ.